ಕುಂದ ಈಚೂರು ಗ್ರಾಮದ ಜನರು ಡಾಂಬರ್ ಮಿಕ್ಸಿಂಗ್ ಘಟಕದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಕಳೆದ 2 ವರ್ಷಗಳಿಂದ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಒಂದು ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದ ಗ್ರಾಮದಲ್ಲಿ ನಾವಿದ್ದೇವೆ. ಈಚೂರು ಕುಂದ ಗ್ರಾಮ. ಇಲ್ಲಿ ಈಗ ಸಿಮೆಂಟ್ ಮಿಕ್ಸಿಂಗ್ ಘಟಕ ಹಾಗೂ ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಜನತೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ನಾವು ಇರುವಂಥದ್ದು. ಇದು ನಿಮಗೆ ತೋರಿಸ್ತಿರುವಂಥದ್ದು ಸಿಮೆಂಟ್ ಮಿಕ್ಸಿಂಗ್ ಘಟಕ. ಇದು ಸುಮಾರು 7-8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಘಟಕಗಳಿಂದ ಈ ಗ್ರಾಮದಲ್ಲಿ 4 ಘಟಕಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು. ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೋರಾಟ ಮಾಡಿದ್ರು ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳುವಂಥದ್ದು. ರಸ್ತೆ ತಡೆ ಆಯಿತು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಯಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಿಂದ ಕಳೆದ 1 ವಾರಗಳಿಂದ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಮತ್ತು 3 ಶಾಲೆಗಳಿದೆ, ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಮತ್ತು ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಡಸ್ಟ್ ಬರುತ್ತೆ, ಅದರಿಂದ ಧೂಳು ಬರುವಂಥದ್ದು, ಮತ್ತು ಶಬ್ದ ಮಾಲಿನ್ಯ ಆಗುವಂಥದ್ದು. ಇದರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೂ ಕಷ್ಟ ಅಂತ ಹೇಳುವಂಥದ್ದು. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವರು ಹೈಕೋರ್ಟಿಗೆ ಹೋದರೂ ಕೂಡ ಅಲ್ಲಿಂದ ಕೂಡ ಅವರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅದರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸ್ಥಳೀಯ ಶಾಸಕರಾದ ಎಸ್ ಪೊನ್ನನವರು ಕೂಡ 2 ದಿವಸಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡ್ತೀವಿ, 1-2-3 ದಿವಸದಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದು ಇನ್ನೂ ಕೂಡ ಆಗಿಲ್ಲ. ಅದರಿಂದ ಗ್ರಾಮಸ್ಥರು ತಮ್ಮ ಹೋರಾಟವನ್ನು ಎಂದಿನಂತೆ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯತ್ ದಿವಾಕರ್ ಜೊತೆ ಅನುಕಾರ್ಯಪ್ಪ. ಕುಂದ ಈಚೂರು ಗ್ರಾಮದ ಜನರು ಡಾಂಬರ್ ಮಿಕ್ಸಿಂಗ್ ಘಟಕದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಕಳೆದ 2 ವರ್ಷಗಳಿಂದ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಒಂದು ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದ ಗ್ರಾಮದಲ್ಲಿ ನಾವಿದ್ದೇವೆ. ಈಚೂರು ಕುಂದ ಗ್ರಾಮ. ಇಲ್ಲಿ ಈಗ ಸಿಮೆಂಟ್ ಮಿಕ್ಸಿಂಗ್ ಘಟಕ ಹಾಗೂ ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಜನತೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ನಾವು ಇರುವಂಥದ್ದು. ಇದು ನಿಮಗೆ ತೋರಿಸ್ತಿರುವಂಥದ್ದು ಸಿಮೆಂಟ್ ಮಿಕ್ಸಿಂಗ್ ಘಟಕ. ಇದು ಸುಮಾರು 7-8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಘಟಕಗಳಿಂದ ಈ ಗ್ರಾಮದಲ್ಲಿ 4 ಘಟಕಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು. ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೋರಾಟ ಮಾಡಿದ್ರು ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳುವಂಥದ್ದು. ರಸ್ತೆ ತಡೆ ಆಯಿತು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಯಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಿಂದ ಕಳೆದ 1 ವಾರಗಳಿಂದ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಮತ್ತು 3 ಶಾಲೆಗಳಿದೆ, ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಮತ್ತು ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಡಸ್ಟ್ ಬರುತ್ತೆ, ಅದರಿಂದ ಧೂಳು ಬರುವಂಥದ್ದು, ಮತ್ತು ಶಬ್ದ ಮಾಲಿನ್ಯ ಆಗುವಂಥದ್ದು. ಇದರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೂ ಕಷ್ಟ ಅಂತ ಹೇಳುವಂಥದ್ದು. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವರು ಹೈಕೋರ್ಟಿಗೆ ಹೋದರೂ ಕೂಡ ಅಲ್ಲಿಂದ ಕೂಡ ಅವರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅದರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸ್ಥಳೀಯ ಶಾಸಕರಾದ ಎಸ್ ಪೊನ್ನನವರು ಕೂಡ 2 ದಿವಸಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡ್ತೀವಿ, 1-2-3 ದಿವಸದಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದು ಇನ್ನೂ ಕೂಡ ಆಗಿಲ್ಲ. ಅದರಿಂದ ಗ್ರಾಮಸ್ಥರು ತಮ್ಮ ಹೋರಾಟವನ್ನು ಎಂದಿನಂತೆ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯತ್ ದಿವಾಕರ್ ಜೊತೆ ಅನುಕಾರ್ಯಪ್ಪ. ಕುಂದ ಈಚೂರು ಗ್ರಾಮದ ಜನರು ಡಾಂಬರ್ ಮಿಕ್ಸಿಂಗ್ ಘಟಕದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಕಳೆದ 2 ವರ್ಷಗಳಿಂದ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಒಂದು ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದ ಗ್ರಾಮದಲ್ಲಿ ನಾವಿದ್ದೇವೆ. ಈಚೂರು ಕುಂದ ಗ್ರಾಮ. ಇಲ್ಲಿ ಈಗ ಸಿಮೆಂಟ್ ಮಿಕ್ಸಿಂಗ್ ಘಟಕ ಹಾಗೂ ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಜನತೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ನಾವು ಇರುವಂಥದ್ದು. ಇದು ನಿಮಗೆ ತೋರಿಸ್ತಿರುವಂಥದ್ದು ಸಿಮೆಂಟ್ ಮಿಕ್ಸಿಂಗ್ ಘಟಕ. ಇದು ಸುಮಾರು 7-8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಘಟಕಗಳಿಂದ ಈ ಗ್ರಾಮದಲ್ಲಿ 4 ಘಟಕಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು. ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೋರಾಟ ಮಾಡಿದ್ರು ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳುವಂಥದ್ದು. ರಸ್ತೆ ತಡೆ ಆಯಿತು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಯಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಿಂದ ಕಳೆದ 1 ವಾರಗಳಿಂದ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಮತ್ತು 3 ಶಾಲೆಗಳಿದೆ, ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಮತ್ತು ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಡಸ್ಟ್ ಬರುತ್ತೆ, ಅದರಿಂದ ಧೂಳು ಬರುವಂಥದ್ದು, ಮತ್ತು ಶಬ್ದ ಮಾಲಿನ್ಯ ಆಗುವಂಥದ್ದು. ಇದರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೂ ಕಷ್ಟ ಅಂತ ಹೇಳುವಂಥದ್ದು. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವರು ಹೈಕೋರ್ಟಿಗೆ ಹೋದರೂ ಕೂಡ ಅಲ್ಲಿಂದ ಕೂಡ ಅವರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅದರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸ್ಥಳೀಯ ಶಾಸಕರಾದ ಎಸ್ ಪೊನ್ನನವರು ಕೂಡ 2 ದಿವಸಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡ್ತೀವಿ, 1-2-3 ದಿವಸದಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದು ಇನ್ನೂ ಕೂಡ ಆಗಿಲ್ಲ. ಅದರಿಂದ ಗ್ರಾಮಸ್ಥರು ತಮ್ಮ ಹೋರಾಟವನ್ನು ಎಂದಿನಂತೆ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯತ್ ದಿವಾಕರ್ ಜೊತೆ ಅನುಕಾರ್ಯಪ್ಪ. ಕುಂದ ಈಚೂರು ಗ್ರಾಮದ ಜನರು ಡಾಂಬರ್ ಮಿಕ್ಸಿಂಗ್ ಘಟಕದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಕಳೆದ 2 ವರ್ಷಗಳಿಂದ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಒಂದು ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ.
ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದಾ ಗ್ರಾಮದಲ್ಲಿ ನಾವಿದ್ದೇವೆ. ಈಚೂರು ಕುಂದಾ ಗ್ರಾಮ. ಇಲ್ಲಿ ಈಗ ಸಿಮೆಂಟ್ ಮಿಕ್ಸಿಂಗ್ ಘಟಕ ಹಾಗೂ ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಜನತೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ನಾವಿರುವಂಥದ್ದು. ಇದು ನಿಮಗೆ ತೋರಿಸ್ತಿರುವಂಥದ್ದು ಸಿಮೆಂಟ್ ಮಿಕ್ಸಿಂಗ್ ಘಟಕ. ಇದು ಸುಮಾರು 7-8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಘಟಕಗಳಿಂದ ಈ ಗ್ರಾಮದಲ್ಲಿ 4 ಘಟಕಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು. ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೋರಾಟ ಮಾಡಿದರೂ ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳುವಂಥದ್ದು. ರಸ್ತೆ ತಡೆ ಆಯಿತು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಯಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಿಂದ ಕಳೆದ 1 ವಾರಗಳಿಂದ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಮತ್ತು 3 ಶಾಲೆಗಳಿದೆ, ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಮತ್ತು ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಡಸ್ಟ್ ಬರುತ್ತೆ, ಅದರಿಂದ ಧೂಳು ಬರುವಂಥದ್ದು ಮತ್ತು ಶಬ್ದ ಮಾಲಿನ್ಯ ಆಗುವಂಥದ್ದು. ಇದರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೂ ಕಷ್ಟ ಅಂತ ಹೇಳುವಂಥದ್ದು. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವರು ಹೈಕೋರ್ಟಿಗೆ ಹೋದರೂ ಕೂಡ ಅಲ್ಲಿಂದ ಕೂಡ ಅವರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅದರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸ್ಥಳೀಯ ಶಾಸಕರಾದ ಎಸ್ ಪೊನ್ನನವರು ಕೂಡ 2 ದಿವಸಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡ್ತೀವಿ, 1-2-3 ದಿವಸದಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದು ಇನ್ನೂ ಕೂಡ ಆಗಿಲ್ಲ. ಅದರಿಂದ ಗ್ರಾಮಸ್ಥರು ತಮ್ಮ ಹೋರಾಟವನ್ನು ಎಂದಿನಂತೆ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯತ್ ದಿವಾಕರ್ ಜೊತೆ ಅನುಕಾರ್ಯಪ್ಪ. ಕುಂದಾ ಈಚೂರು ಗ್ರಾಮದ ಜನರು ಡಾಂಬರ್ ಮಿಕ್ಸಿಂಗ್ ಘಟಕದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಕಳೆದ 2 ವರ್ಷಗಳಿಂದ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಒಂದು ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದಾ ಗ್ರಾಮದಲ್ಲಿ ನಾವಿದ್ದೇವೆ. ಈಚೂರು ಕುಂದಾ ಗ್ರಾಮ. ಇಲ್ಲಿ ಈಗ ಸಿಮೆಂಟ್ ಮಿಕ್ಸಿಂಗ್ ಘಟಕ ಹಾಗೂ ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಜನತೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ನಾವಿರುವಂಥದ್ದು. ಇದು ನಿಮಗೆ ತೋರಿಸ್ತಿರುವಂಥದ್ದು ಸಿಮೆಂಟ್ ಮಿಕ್ಸಿಂಗ್ ಘಟಕ. ಇದು ಸುಮಾರು 7-8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಘಟಕಗಳಿಂದ ಈ ಗ್ರಾಮದಲ್ಲಿ 4 ಘಟಕಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು. ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೋರಾಟ ಮಾಡಿದರೂ ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳುವಂಥದ್ದು. ರಸ್ತೆ ತಡೆ ಆಯಿತು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಯಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಿಂದ ಕಳೆದ 1 ವಾರಗಳಿಂದ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಮತ್ತು 3 ಶಾಲೆಗಳಿದೆ, ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಮತ್ತು ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಡಸ್ಟ್ ಬರುತ್ತೆ, ಅದರಿಂದ ಧೂಳು ಬರುವಂಥದ್ದು ಮತ್ತು ಶಬ್ದ ಮಾಲಿನ್ಯ ಆಗುವಂಥದ್ದು. ಇದರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೂ ಕಷ್ಟ ಅಂತ ಹೇಳುವಂಥದ್ದು. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವರು ಹೈಕೋರ್ಟಿಗೆ ಹೋದರೂ ಕೂಡ ಅಲ್ಲಿಂದ ಕೂಡ ಅವರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅದರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸ್ಥಳೀಯ ಶಾಸಕರಾದ ಎಸ್ ಪೊನ್ನನವರು ಕೂಡ 2 ದಿವಸಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡ್ತೀವಿ, 1-2-3 ದಿವಸದಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದು ಇನ್ನೂ ಕೂಡ ಆಗಿಲ್ಲ. ಅದರಿಂದ ಗ್ರಾಮಸ್ಥರು ತಮ್ಮ ಹೋರಾಟವನ್ನು ಎಂದಿನಂತೆ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯತ್ ದಿವಾಕರ್ ಜೊತೆ ಅನುಕಾರ್ಯಪ್ಪ. ಕುಂದಾ ಈಚೂರು ಗ್ರಾಮದ ಜನರು ಡಾಂಬರ್ ಮಿಕ್ಸಿಂಗ್ ಘಟಕದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಕಳೆದ 2 ವರ್ಷಗಳಿಂದ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಒಂದು ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದಾ ಗ್ರಾಮದಲ್ಲಿ ನಾವಿದ್ದೇವೆ. ಈಚೂರು ಕುಂದಾ ಗ್ರಾಮ. ಇಲ್ಲಿ ಈಗ ಸಿಮೆಂಟ್ ಮಿಕ್ಸಿಂಗ್ ಘಟಕ ಹಾಗೂ ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಜನತೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ನಾವಿರುವಂಥದ್ದು. ಇದು ನಿಮಗೆ ತೋರಿಸ್ತಿರುವಂಥದ್ದು ಸಿಮೆಂಟ್ ಮಿಕ್ಸಿಂಗ್ ಘಟಕ. ಇದು ಸುಮಾರು 7-8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಘಟಕಗಳಿಂದ ಈ ಗ್ರಾಮದಲ್ಲಿ 4 ಘಟಕಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು. ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೋರಾಟ ಮಾಡಿದರೂ ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳುವಂಥದ್ದು. ರಸ್ತೆ ತಡೆ ಆಯಿತು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಯಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಿಂದ ಕಳೆದ 1 ವಾರಗಳಿಂದ ನಿರಂತರವಾಗಿ ಗ್ರಾಮಸ್ಥರು ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಮತ್ತು 3 ಶಾಲೆಗಳಿದೆ, ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಮತ್ತು ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಡಸ್ಟ್ ಬರುತ್ತೆ, ಅದರಿಂದ ಧೂಳು ಬರುವಂಥದ್ದು ಮತ್ತು ಶಬ್ದ ಮಾಲಿನ್ಯ ಆಗುವಂಥದ್ದು. ಇದರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೂ ಕಷ್ಟ ಅಂತ ಹೇಳುವಂಥದ್ದು. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವರು ಹೈಕೋರ್ಟಿಗೆ ಹೋದರೂ ಕೂಡ ಅಲ್ಲಿಂದ ಕೂಡ ಅವರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ. ಅದರಿಂದ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಇದಕ್ಕೆ ಅನುಮತಿ ಇಲ್ಲ, ಆದರೂ ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಸ್ಥಳೀಯ ಶಾಸಕರಾದ ಎಸ್ ಪೊನ್ನನವರು ಕೂಡ 2 ದಿವಸಗಳ ಹಿಂದೆ ಇಲ್ಲಿಗೆ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಇದನ್ನು ಪರಿಶೀಲನೆ ಮಾಡ್ತೀವಿ, 1-2-3 ದಿವಸದಲ್ಲಿ ಸ್ಥಳಾಂತರ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾರಂತೆ. ಅದು ಇನ್ನೂ ಕೂಡ ಆಗಿಲ್ಲ. ಅದರಿಂದ ಗ್ರಾಮಸ್ಥರು ತಮ್ಮ ಹೋರಾಟವನ್ನು ಎಂದಿನಂತೆ ಮುಂದುವರಿಸಿದ್ದಾರೆ. ಗ್ರಾಮ ಪಂಚಾಯತ್ ದಿವಾಕರ್ ಜೊತೆ ಅನುಕಾರ್ಯಪ್ಪ. ಕುಂದಾ ಈಚೂರು ಗ್ರಾಮದ ಜನರು ಡಾಂಬರ್ ಮಿಕ್ಸಿಂಗ್ ಘಟಕದ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಕಳೆದ 2 ವರ್ಷಗಳಿಂದ ನಮಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ಸಂಚಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶೇಷವಾಗಿ ಒಂದು ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದಾ ಗ್ರಾಮದಲ್ಲಿ ನಾವಿದ್ದೇವೆ. ಈಚೂರು ಕುಂದಾ ಗ್ರಾಮ. ಇಲ್ಲಿ ಈಗ ಸಿಮೆಂಟ್ ಮಿಕ್ಸಿಂಗ್ ಘಟಕ ಹಾಗೂ ಡಾಂಬರ್ ಮಿಕ್ಸಿಂಗ್ ಘಟಕದಿಂದ ಜನತೆಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗದಲ್ಲಿ ನಾವಿರುವಂಥದ್ದು. ಇದು ನಿಮಗೆ ತೋರಿಸ್ತಿರುವಂಥದ್ದು ಸಿಮೆಂಟ್ ಮಿಕ್ಸಿಂಗ್ ಘಟಕ. ಇದು ಸುಮಾರು 7-8 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಈ ಘಟಕಗಳಿಂದ ಈ ಗ್ರಾಮದಲ್ಲಿ 4 ಘಟಕಗಳಿಂದ ತೀವ್ರ ಸಮಸ್ಯೆ ಆಗ್ತಿದೆ ಅಂತ ಹೇಳುವಂಥದ್ದು. ಆರೋಗ್ಯದ ಮೇಲೆ ಸಮಸ್ಯೆ ಆಗ್ತಾ ಇದೆ. ಎಷ್ಟೇ ಹೋರಾಟ ಮಾಡಿದರೂ ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳುವಂಥದ್ದು. ರಸ್ತೆ ತಡೆ ಆಯಿತು, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಯಿತು, ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಅದರಿಂದ ಕಳೆದ 1 ವಾರಗಳಿಂದ ನಿರಂತರವಾಗಿ ಗ್ರಾಮಸ್ಥರು
ಹೋರಾಟ ಮಾಡಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ಸಣ್ಣ ಮಕ್ಕಳಿಗೆ ತೊಂದರೆ ಆಗ್ತಿದೆ, ವಿದ್ಯಾಭ್ಯಾಸ ಮಾಡುವಂಥ ಮಕ್ಕಳಿಗೆ, ಮತ್ತು 3 ಶಾಲೆಗಳಿದೆ, ಶಾಲೆ ಮಕ್ಕಳಿಗೂ ತೊಂದರೆ ಆಗ್ತಿದೆ, ಮತ್ತು ಎಲ್ಲರಿಗೂ ಅನಾರೋಗ್ಯ ಕಾಡ್ತಾ ಇದೆ ಅಂತ ಹೇಳುವಂಥದ್ದು. ಡಸ್ಟ್ ಬರುತ್ತೆ, ಅದರಿಂದ ಧೂಳು ಬರುವಂಥದ್ದು ಮತ್ತು ಶಬ್ದ ಮಾಲಿನ್ಯ ಆಗುವಂಥದ್ದು, ಇದರಿಂದ ಆ ಕಡೆ ಈ ಕಡೆ ಓಡಾಡಲಿಕ್ಕೂ ಕಷ್ಟ ಅಂತ ಹೇಳುವಂಥದ್ದು. ಆದರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇವರು ಹೈಕೋರ್ಟಿಗೆ ಹೋದರೂ ಕೂಡ ಅಲ್ಲಿಂದ ಕೂಡ ಅವರು ತಡೆ ತಂದಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಸಿಕ್ಕಿರುವಂಥ ಮಾಹಿತಿ.